ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಇಸ್ರಾಯೇಲ್ ಜನರು ಅಂದರೆ ದೇವರ ಜನಗಳು ಐಗುಪ್ತ ದೇಶದಲ್ಲಿ ಫರೋಹನ ಸಾಮ್ರಾಜ್ಯದಲ್ಲಿ ಬಂದಿಗಳಾಗಿದ್ದಾಗ ಅವರನ್ನು ಯಾವ ರೀತಿ ಬಿಡಿಸುವುದಕ್ಕೆ ದೇವರು ತನ್ನ ಮಹತ್ ಕಾರ್ಯಗಳನ್ನು ಮಾಡಿದರು ಅಂತ ಹೇಳೋದಕ್ಕೆ ಒಂದು ಸಾಕ್ಷಿ ಮೋಶೆ ಮತ್ತು ಆರೋನರನ್ನು ನಾಯಕರಾಗಿ ಫರೋಹನ ಬಳಿಗೆ ಕಳಿಸ್ತಾರೆ. ಆ ಫರೋಹನ ಬಳಿ ಕಳಿಸಿದಾಗ ಅವನಿಗೆ ಕಠಿಣ ಹೃದಯ ಉಳ್ಳ ವ್ಯಕ್ತಿಯಾಗಿದ್ದುಕೊಂಡು ಇಸ್ರೇಲ್ ಜನಗಳಿಂದ ಜೀತದ ಕೆಲಸವನ್ನು ಮಾಡಿಸುತ್ತಿದ್ದಾಗ ಮೋಶೆ ಆರೋನರು ಹೋಗಿ ದೇವರ ಬಗ್ಗೆ ತಿಳಿಸುವಾಗ ತಕ್ಷಣ ಹೇಳ್ತಾನೆ, ನನಗೊಂದು ಸೂಚಕಾರ್ಯಗಳ ಮಾಡಿ ತೋರಿಸಿದ ಏನಾದರೂ ಅವನು ಕೇಳಿದ್ರೆ ನೀನು ಮೋಶೆಯೇ ನಿನ್ನ ಅಣ್ಣನಾದ ಆರೋನನಿಗೆ ನಿನ್ನ ಕೋಲನ್ನು ಬಿಸಾಡು ಅಂತ ಹೇಳಬೇಕು. ಹಾಗೆ ಹೇಳಿದಾಗ ಅದು ಆವಾಯಿತು. ಆದಾಗ ಫರೋಹ ರಾಜ ಇನ್ನೂ ಹೃದಯವನ್ನು ಕಠಿಣಗೊಳಿಸಿ ಮಂತ್ರವಾದಿಗಳನ್ನು ಕರೆಸಿ ಅವರನ್ನು ಕೂಡ ಹೇಳಿದಾಗ ಅವರು ಕೂಡ ಅದೇ ಥರದ ಹಾವುಗಳನ್ನು ಮಾಡಿದ್ರು. ಆದರೆ ಅಲ್ಲಿ ನೋಡಬೇಕಾಗಿರ್ತಕ್ಕಂಥ ಮಹಾ ಆಶ್ಚರ್ಯಕರವಾದ ಕಾರ್ಯದರೆ ಮಂತ್ರವಾದಿಗಳ ಹಾವುಗಳನ್ನು ಆರೋನನ ಕೋಲು ನುಂಗಿಬಿಟ್ಟಿದೆ ಪ್ರಿಯರೇ. ಹಾಗಾದರೆ ಪ್ರಿಯರೇ, ಇದರಲ್ಲಿ ನಾವು ತಿಳ್ಕೊಳ್ತಕ್ಕಂಥ ಅಂಶ, ನಮ್ಮ ವಿರುದ್ಧವಾಗಿ ಯಾವುದೇ ಫರೋಹನ ಶಕ್ತಿಗಳಾಗಲಿ, ಯಾವುದೇ ಸರ್ಪದ ಶಕ್ತಿಗಳಾಗಲಿ, ಮಾಟ ಮಂತ್ರಗಳ ಶಕ್ತಿಗಳಾದರೆ ಯಾವುದೇ ಬಂದರೂ ಕೂಡ ನಾವು ಪ್ರಾರ್ಥನೆ ಮಾಡಿ ಬೇಡದಾದರೆ ಎಲ್ಲ ಮಂತ್ರವಾದಿಗಳ ಕಟ್ಟುಗಳನ್ನು ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಅದನ್ನು ಲಯ ಮಾಡಬಹುದು. ಆದ್ದರಿಂದ ಎಲ್ಲ ಪ್ರೀತಿಯ ದೇವಜನಗಳೇ, ನಮ್ಮ ವಿರುದ್ಧವಾಗಿ ಬರ್ತಕ್ಕಂಥ ಎಲ್ಲ ಸೈತಾನನ ಸರ್ಪದ ಶಕ್ತಿಗಳು, ಅಂಧಕಾರ ಶಕ್ತಿಗಳು, ದುಶ್ಶಕ್ತಿಗಳು ನಮ್ಮ ವಿರುದ್ಧವಾಗಿ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಪ್ರಾರ್ಥಿಸಿ ನಾವು ಜಯ ಹೊಂದುವ. ಆಮೇಲೆ